ನಮಸ್ಕಾರ ಸ್ನೇಹಿತರೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಅನುಭವ ಆಗಿದೆ ಹೇಳಿ? ಇಡೀ ದಿನ ಆಫೀಸ್ನಲ್ಲೋ ಹೊರಗಡೆಯೋ ಕಷ್ಟಪಟ್ಟು ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬರ್ತೀವಿ. ಮನೆ ಅಂದ್ರೆ ನೆಮ್ಮದಿಯ ತಾಣ ಅಲ್ವಾ? ಆದ್ರೆ ಮನೆಗೆ ಕಾಲಿಟ್ಟ ತಕ್ಷಣ ಏನೋ ಒಂಥರ ಕಿರಿಕಿರಿ, ಅಶಾಂತಿ, ಸಣ್ಣ ವಿಷಯಕ್ಕೂ ಮನೆಯವರ ಜೊತೆ ಜಗಳ. ಯಾಕೀಗಾಗತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನಾವನ್ಕೊಳ್ತೀವಿ ಗ್ರಹಾಚಾರ ಸರಿಯಿಲ್ಲ ಅಂತ. ಆದ್ರೆ ಅಸಲಿ ವಿಷಯ ಏನಂದ್ರೆ, ನಾವು ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿರೋ ನಮ್ಮ ಮನೆಯ ಗೋಡೆಗಳಿಗೆ ನಮಗೆ ಗೊತ್ತಿಲ್ಲದೆ ನಾವು ಮಾಡಿರೋ ಒಂದು ಸಣ್ಣ ತಪ್ಪು. ಹೌದು, ಆ ತಪ್ಪು ಬಣ್ಣಗಳು ನಮ್ಮ ಮನಸ್ಸಿನ ನೆಮ್ಮದಿಯನ್ನೇ ಕಿತ್ತುಕೊಳ್ತಾ ಇರ್ತವೆ. ಇವತ್ತು ನಾನು ನಿಮ್ಮ ಒಳ್ಳೆ ಸ್ನೇಹಿತನಾಗಿ ನಿಮ್ಮ ಮನೆಯ ನೆಮ್ಮದಿಯನ್ನು ವಾಪಸ್ ತರಲು ವಾಸ್ತು ಪ್ರಕಾರ ಯಾವ ರೂಮಿಗೆ ಯಾವ ಬಣ್ಣ ಹಾಕಬೇಕು ಅನ್ನೋದನ್ನು ನಿಮ್ಮ ಮನಸ್ಸಿಗೆ ತಲುಪುವ ಹಾಗೆ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಪ್ರತಿಯೊಂದು ಬಣ್ಣಕ್ಕೂ ಒಂದು ಶಕ್ತಿ ಇರುತ್ತೆ. ಆ ಬಣ್ಣಗಳು ನಮ್ಮ ಕಣ್ಣಿನ ಮೂಲಕ ಮೆದುಳಿಗೆ ಕನೆಕ್ಟ್ ಆದಾಗ ನಮ್ಮ ಮೂಡ್ ಬದಲಾಗುತ್ತೆ. ಹಾಗಾದ್ರೆ ಯಾವ ರೂಮಿಗೆ ಯಾವ ಬಣ್ಣ ಶ್ರೇಷ್ಠ? ಮೊದಲನೇದು ದೇವರ ಮನೆ. ನಮ್ಮ ಮನೆಯ ಅತ್ಯಂತ ಪವಿತ್ರ ಜಾಗ ಇದು. ಇಲ್ಲಿಗೆ ನೀವು ತಿಳಿ ಹಳದಿ ಅಥವಾ ಬಿಳಿ ಬಣ್ಣವನ್ನೇ ಬಳಸಬೇಕು. ಯಾಕೆಂದ್ರೆ ಹಳದಿ ಬಣ್ಣ ಜ್ಞಾನ ಮತ್ತು ಭಕ್ತಿಯ ಸಂಕೇತ. ಪೂಜೆ ಮಾಡುವಾಗ ಮನಸ್ಸು ಬೇಗ ಏಕಾಗ್ರತೆಗೆ ಬರಲು ಇದು ಸಹಾಯ ಮಾಡುತ್ತೆ. ಎರಡನೇದು ಬೆಡ್ರೂಮ್. ಗಂಡ ಹೆಂಡತಿ ನಡುವೆ ಪ್ರೀತಿ ಇರಬೇಕಾದ ಜಾಗ ಇದು. ಇಲ್ಲಿ ದಯವಿಟ್ಟು ಕೆಂಪು ಅಥವಾ ಗಾಢವಾದ ಬಣ್ಣ ಹಾಕಬೇಡಿ, ಅದು ಕೋಪವನ್ನ ಹೆಚ್ಚು ಮಾಡುತ್ತೆ. ಅದರ ಬದಲು ತಿಳಿ ಗುಲಾಬಿ ಅಥವಾ ಆಕಾಶ ನೀಲಿ ಬಣ್ಣ ಬಳಸಿ. ಇದು ನಿಮ್ಮ ಮನಸ್ಸನ್ನ ಪ್ರಶಾಂತವಾಗಿಟ್ಟು ದಂಪತಿಗಳ ಮಧ್ಯ ಮಧುರ ಬಾಂಧವ್ಯ ಬೆಳೆಸುತ್ತೆ. ಮೂರನೇದು ಅಡುಗೆ ಮನೆ, ಅಂದ್ರೆ ಅದು ಅಗ್ನಿಮೂಳೆ. ಅಲ್ಲಿಗೆ ಕಿತ್ತಳೆ ಅಥವಾ ಕೇಸರಿ ಬಣ್ಣ ಶ್ರೇಷ್ಠ. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುವುದಲ್ಲದೆ ನಮಗೆ ಒಳ್ಳೆ ಹಸಿವಾಗುವಂತೆ ಮಾಡುತ್ತೆ. ನಾಲ್ಕನೆಯದು ಮಕ್ಕಳು ಓದುವ ರೂಮು. ಮಕ್ಕಳಿಗೆ ಏಕಾಗ್ರತೆ ತುಂಬಾ ಮುಖ್ಯ. ಅವರ ರೂಮಿಗೆ ತಿಳಿ ಹಸಿರು ಬಣ್ಣ ಹಾಕಿ. ಹಸಿರು ಬುದ್ಧಿವಂತಿಕೆಯ ಸಂಕೇತ. ಇದು ಅವರ ಕಣ್ಣಿಗೂ ತಂಪು, ಓದಿನಲ್ಲೂ ಆಸಕ್ತಿ ಮೂಡಿಸುತ್ತೆ. ಈ ತಪ್ಪು ಮಾಡಬೇಡಿ. ಈಗ ನಾನು ಹೇಳೋ ವಿಷಯವನ್ನ ದಯವಿಟ್ಟು ಗಮನವಿಟ್ಟು ಕೇಳಿ. ಫ್ಯಾಷನ್ ಅಂತ ಹೇಳಿ ಇತ್ತೀಚೆಗೆ ತುಂಬಾ ಜನ ಮನೆಯ ಒಳಗಡೆ ಕಪ್ಪು ಅಥವಾ ಅತಿಯಾದ ಗಾಢ ನೀಲಿ ಬಣ್ಣ ಬಳಸ್ತಾರೆ. ದಯವಿಟ್ಟು ಈ ತಪ್ಪು ಮಾಡಬೇಡಿ. ಕಪ್ಪು ಬಣ್ಣ ಬೆಳಕನ್ನ ಹೀರಿಕೊಳ್ಳತ್ತೆ ಮತ್ತು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ, ಖಿನ್ನತೆ ಮತ್ತು ಉದ್ವಿಗ್ನವನ್ನ ಉಂಟು ಮಾಡತ್ತೆ. ನಿಮ್ಮ ಮನೆಯ ಸೀಲಿಂಗ್ ಯಾವಾಗಲೂ ಶುದ್ಧ ಬಿಳಿ ಬಣ್ಣದಲ್ಲಿರಲಿ. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಮನೆ ಅನ್ನೋದು ಬರೀ ಇಟ್ಟಿಗೆ, ಸಿಮೆಂಟ್ನಿಂದ ಕಟ್ಟಿರೋ ಗೋಡೆಗಳಲ್ಲ. ಅದು ನಮ್ಮ ಭಾವನೆಗಳ ಗೂಡು. ಅಲ್ಲಿ ಬಣ್ಣಗಳ ಜೊತೆಗೆ ನಮ್ಮ ಪ್ರೀತಿ, ವಿಶ್ವಾಸನೂ ಮುಖ್ಯ. ಇವತ್ತೇ ನಿಮ್ಮ ಮನೆಯ ಗೋಡೆಗಳನ್ನ ಒಮ್ಮೆ ಗಮನಿಸಿ. ತಪ್ಪು ಬಣ್ಣಗಳಿದ್ದರೆ ಬದಲಾಯಿಸಿಕೊಳ್ಳಿ. ನೆಮ್ಮದಿಯ ಜೀವನ ನಡೆಸಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನಿಮ್ಮವರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.